ವೆಲ್ಕಮ್ ಟು ಮೈ ಚಾನಲ್ ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ. ನಿಮ್ಮ ಲೈಫ್ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ರೀಡಿಂಗ್ ಸ್ಕಿಪ್ ಮಾಡ್ಬೋದು. ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇಲ್ ನೋಡ್ತಿದ್ರೆ ರೀಡಿಂಗ್ ಫೀಮೇಲ್ಗೆ, ಫೀಮೇಲ್ ನೋಡ್ತಿದ್ರೆ ಮೇಲ್ಗೆ, 2 ಸೈಡ್ ಲವರ್ಸ್ಗೆ ಮತ್ತು ಮ್ಯಾರೇಜ್ ಸಪ್ರೇಷನ್ ನೋ ಕಾಂಟ್ಯಾಕ್ಟ್ಗೆ, ಮತ್ತು ನಿಮ್ಮ ಮನಸ್ಸಲ್ಲಿ ಒಬ್ಬ ವ್ಯಕ್ತಿನ ಪ್ರೀತಿಸ್ತಾ ಇದ್ದ ಆ ವ್ಯಕ್ತಿಯಿಂದ ನಿಮಗೆ ಪ್ರಪೋಸಲ್ ಬಂದಿಲ್ಲ ಅಂದರೆ, ಮತ್ತು ನೀವು ಅವ್ರಿಗೆ ಪ್ರಪೋಸ್ ಮಾಡಿಲ್ಲ ಅಂದರೆ, 2 ಸೈಡ್ ಪ್ರೀತಿ ಇದ್ದರೆ ಈ ರೀಡಿಂಗ್ ನಿಮಗೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಬಗ್ಗೆ ಏನು ಆಲೋಚನೆ ಮಾಡ್ತಿದ್ರು, ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಬಗ್ಗೆ ಏನು ಆಲೋಚನೆ ಮಾಡ್ತಿದ್ರು ಪ್ರೆಸೆಂಟ್. ಓಕೆ, ನೋಡಿ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಬಗ್ಗೆ ನೀವು ಪ್ರೆಸೆಂಟ್ ಏನು ಆಲೋಚನೆ ಮಾಡ್ತಾಯಿದ್ರು ಅಂದರೆ, ಅವ್ರನ್ನ ಪಡ್ಕೊಳೋದಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಿಲ್ಲ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಯಿಂದನೇ ನಿಮಗೆ ತುಂಬ ಪ್ರಾಬ್ಲಮ್ಸ್ ಬಂದಿದೆ, ತುಂಬ ತಲೆನೋವಾಗಿದೆ. ನಾನು ಈ ಕಾರ್ಡ್ಸಲ್ಲಿ ರೀಡಿಂಗ್ಸಲ್ಲಿ ಹೇಳ್ಬೋದು ಅಷ್ಟೇ. ನೀವು ಎಷ್ಟು ಪೇಯ್ನ್ ಅನುಭವಿಸ್ತಾಯಿದ್ರ ಅಂತ ನನಗೆ ಅರ್ಥ ಆಯಿತು. ಸೊ ಅಷ್ಟು ನೋವನ್ನ, ಅಷ್ಟೊಂದು ಸಂಕಟನ ನಿಮ್ಮ ಮನಸ್ಸಲ್ಲೇ, ನಿಮ್ಮ ಒಂದು ಮೈಂಡಲ್ಲಿ ತುಂಬಿಕೊಂಡು, ನಿಮ್ಮ ಹೊಟ್ಟೆಯಲ್ಲೇ ಆ ಸಂಕಟ ಇಟ್ಕೊಂಡು, ಅಂದರೆ ನೀವು ನಿಮ್ಮ ಬಾಡಿಯಲ್ಲೇ ಇಟ್ಕೊಂಡಿದ್ರ ಆ ಸಂಕಟನ ಬೇರೆಯವ್ರಿಗೆ ಹೇಳ್ಕೊಳಕ್ಕಾಗ್ತಿಲ್ಲ. ಇದು ಹೊರ್ಗಡೆ ಮಾಡೋವಂಥ ಯುದ್ಧ ಅಲ್ಲ, ಒಳಗಡೆ ಪ್ರತಿಕ್ಷಣ ಚುಚ್ಚಿ ಸಾಯಿಸೋವಂಥ ಯುದ್ಧ. ಅಂದರೆ ನಿಮ್ಮ ಮನಸ್ಸಲ್ಲಿ ಇರೋಂಥ ಪ್ರೀತಿಸೋವಂಥ ವ್ಯಕ್ತಿನ, ಅವ್ರೇನು ದೊಡ್ಡ ದೇವರಲ್ಲ ಅವ್ರನ್ನ ಪಡ್ಕೊಳೋದಕ್ಕೆ. ಬಟ್ ಆದರೆ ನಿಮ್ಮ ಮನಸ್ಸು ನಿಜವಾಗ್ಲೂ ನ್ಯಾಯ, ನೀತಿ, ಒಳ್ಳೆತನ, ಪ್ರೀತಿ, ಸತ್ಯದಿಂದ ನಡೆಯೋದ್ರಿಂದ, ಮತ್ತು ದೇವ್ರ ಮೇಲೆ ಸ್ವಲ್ಪ ಭಕ್ತಿ ನಿಮ್ಗೆ ಜಾಸ್ತಿ ಇರೋದ್ರಿಂದ, ದೇವ್ರಿಗಿಷ್ಟ ಒಳ್ಳೆ ಗುಣಗಳು ನಿಮ್ಮಲ್ಲಿ ಕ್ವಾಲಿಟೀಸ್ ಅನ್ನೋದಿದೆ. ಸೊ ಅದಕ್ಕೋಸ್ಕರ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ಮೋಸ ಮಾಡಿ ಇನ್ನೊಬ್ಬ ವ್ಯಕ್ತಿನ ನೋಡ್ಕೊಳ್ಬಾರ್ದು. ಅಂದರೆ ರೊಮ್ಯಾಂಟಿಕ್ ಥರ್ಡ್ ಪರ್ಸನ್ನು ಅಥವಾ ಬೇರೆ ನಿಮ್ಮನ್ನು ಯಾರೇ ಮದುವೆ ಆಗಬೇಕಂತಿದ್ರೇನೋ, ಒಂದು ವೇಳೆ ಇದು ಹಸ್ಬೆಂಡ್ ಆ್ಯಂಡ್ ವೈಫ್ ಆದ್ರೂ ಅಷ್ಟೇ, 2 ಸೈಡ್ ಲವರ್ಸ್ ಆದ್ರೂ ಅಷ್ಟೇ, ನಿಮಗೂ ಅಷ್ಟೇ. ಅವ್ರನ್ನ ಬಿಟ್ಟು ಬೇರೆಯವ್ರನ್ನ ಮದುವೆ ಆದರೂ ನಿಮಗೂ ಅವಕಾಶ ಐತೆ. ಬಟ್ ಆದರೆ ನೀವು ಅವರು ಮಾಡ್ತಾರೆ ತಪ್ಪಂತ ನೀವು ಮಾಡೋದು ಬೇಡ ಅಂತ ಅವ್ರಿಗೋಸ್ಕರ ಕಾಯ್ತಾಯಿದ್ರ. ಬಟ್ ಅವರೇನೋ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ರಿಪ್ಲೈ ಕೊಡ್ತಿಲ್ಲ, ಮೆಸೇಜ್ ಮಾಡ್ತಿಲ್ಲ, ಕಮ್ಯುನಿಕೇಷನ್ ಮಾತಾಡಿಸ್ತಿಲ್ಲ, ನೀವು ಯಾರೋ ಗೊತ್ತಿಲ್ಲ ಅನ್ನೋ ಥರ ಬಿಹೇವ್ ಮಾಡ್ತಾರೆ. ಸರಿ ಹೋಗ್ಲಿ, ಇಷ್ಟ ಇಲ್ಲ ಅಂತೇಳಿ ಬಿಟ್ಬಿಡ್ತಾರೆ ಅಂದ್ರೆ ಅದು ಮಾಡ್ತಿಲ್ಲ. ಸರಿ ಏನಾದರೂ ನಿಮ್ಗೊಂದು ಕ್ಲಾರಿಟಿ ಕೊಡ್ತಾರಂದ್ರೆ ಆ ಥರನೂ ಇಲ್ಲ. ಸೊ ಹೋಗ್ಲಿ, ಅವ್ರನಿಂದ ಏನಾದರೂ ರಿಪ್ಲೈ ಬರುತ್ತಾ ಅಂತ ಕಾಯಬೇಕಾ ಬೇಡವಾ ಅಂತ ನಿಮ್ಗೆ ಕೂಡ ಗೊತ್ತಾಗ್ತಿಲ್ಲ. ಸೊ ಅದಕ್ಕೆ ಏಸ್ ಆಫ್ ಸಾರ್ಟ್ಸ್ ಏನು ಬಂದಿದೆ ಅಂದರೆ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಯಿಂದ ನಿಮ್ಗೆ ತುಂಬ ಪ್ರಾಬ್ಲಮ್ಸ್ ಆಗ್ತದೆ. ಇವರೊಂದು ರಿಲೇಷನ್ಶಿಪ್ನ ಸಕ್ಸಸ್ ಮಾಡ್ಕೊಳೋದು ತುಂಬ ಕಷ್ಟ. ನಿಮ್ಮ ಕೈಯಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನನ್ನ ವ್ಯೂವರ್ಸ್ ಯಾರಿದ್ದೀರ ನೋಡಿ, ನಿಮ್ಮ ಕೈಯಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಯಾಕಂದರೆ ಏಸ್ ಆಫ್ ಸ್ವಾರ್ಡ್ಸ್, ಒಂದು ಸ್ವಾರ್ಡ್ ಹತ್ರನೇ ನೋಡಿ, ವ್ಯಕ್ತಿ ಸ್ವಾರ್ಡ್ ಹತ್ರನೇ ಮುಖ ಇಟ್ಟಿದ್ದಾನೆ. ಅಂದರೆ ಖಡ್ಗ ಯಾವತ್ತಿದ್ರೂ ಅಪಾಯ. ಅಂದರೆ ಖಡ್ಗದ ಹತ್ರನೇ ಮುಖ ಇಟ್ಟಿರೋದ್ರಿಂದ ಆ ವ್ಯಕ್ತಿಗೆ ಭಯ ಅಂದರೆ ಇಲ್ಲ. ಹಂಗೆ ನಿಮ್ಗೆ ಕೂಡ ಅಷ್ಟೇ. ಯಾವ ಕೆಲಸ ಆದರೂ ಬೇಕಾದ್ರೂ ಸಾಧನೆ ಮಾಡ್ತೀರಾ, ಏನು ಬೇಕಾದ್ರೂ ಅದು ಮಾಡ್ತೀರಾ. ಇದು ರೀಡಿಂಗ್ನ ಲೇಡೀಸ್ ಆದರೂ ನೋಡ್ತಾ ಇರಲಿ, ಜೆಂಟ್ಸ್ ಆದರೂ ನೋಡ್ತಾ ಇರಲಿ, ಇಬ್ಬರೂ ಪವರ್ಫುಲ್ ಪರ್ಸನ್ಸ್ ಆಗಿರ್ತೀರ. ಲೇಡೀಸ್ ನೋಡ್ತಾ ಇದ್ರೆ ಅವ್ರು ಕೂಡ ಪವರ್ಫುಲ್ ವ್ಯಕ್ತಿಗಳಾಗಿರ್ತಾರೆ, ಜೆಂಟ್ಸ್ ನೋಡ್ತಾ ಇದ್ರೆ ಪವರ್ಫುಲ್ ವ್ಯಕ್ತಿಗಳಾಗಿರ್ತಾರೆ. ಬಟ್ ಆದರೆ ಒಂದೇ ಒಂದು ಪ್ರಾಬ್ಲಮ್ ಹೆಂಗೆ ಗೊತ್ತಾ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂಥ ವ್ಯಕ್ತಿಯಿಂದನೇ ನಿಮ್ಮ ಲೈಫೆಲ್ಲ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ಕೆಲವರು ಹೆಂಗಾಗಿ ಪ್ರಾಬ್ಲಮ್ ಅನುಭವಿಸ್ತಾ ಇರ್ಬೋದು, ಅಥವಾ ಕೆಲವ್ರಿಗೆ ಮದುವೆ ಆಗಿ ಪ್ರಾಬ್ಲಮ್ ಅನುಭವಿಸ್ತಾ ಇರ್ಬೋದು. ಹೆಂಗಾಗಿ ಯಾರು ಪ್ರಾಬ್ಲಮ್ ಅನುಭವಿಸ್ತಾ ಇರ್ತೀರ ಅಂದರೆ 2 ಸೈಡ್ ಲವರ್ಸು. ಇನ್ನು ಕೆಲವ್ರಿಗೆ 10 ವರ್ಷ 15 ವರ್ಷ ಪ್ರೀತಿ ಮಾಡಿ ಮೋಸನೂ ಮಾಡಿರ್ತಾರೆ. ಮೋಸ ಮಾಡಿಲ್ಲ, ಅದೇ ಥರ್ಡ್ ಪಾರ್ಟಿ ಸಿಚುಯೇಷನ್ ಜೊತೆ ಅಟ್ರಾಕ್ಷನ್ ಆಗಿದ್ದಾರೆ. ಅದು ಫ್ಯಾಮ್ಲಿ ಆಗಿರ್ಬೋದು, ರೊಮ್ಯಾಂಟಿಕ್ ಥರ್ಡ್ ಪರ್ಸನ್ ಆದರೂ ಆಗಿರ್ಬೋದು, ಫ್ಯಾಮ್ಲಿ ಆಗಿರ್ಬೋದು, ಕೆರಿಯರು, ಸೊಸೈಟಿ ಪ್ರಾಬ್ಲಮ್ಸು, ಅಥವಾ ಫೈನಾನ್ಷಿಯಲ್ ದುಡ್ಡುಗೋಸ್ಕರ ಜಂಪ್ ಆಗ್ತಾ ಇರ್ಬೋದು, ಈಗೋ ಇಶ್ಯೂಸ್ ಇರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಮಿಸ್ಕಮ್ಯುನಿಕೇಷನ್ ಇರ್ಬೋದು, ಅಥವಾ ನಿಮ್ಮನ್ನು ಬೇಕಂತಲೇ ಅವಾಯ್ಡ್ ಮಾಡೋದಾಗಿರ್ಬೋದು, ಅಥವಾ ನಿಮ್ಮನ್ನು ಅವಾಯ್ಡ್ ಮಾಡಿ ಇನ್ನೊಬ್ಬರ ಜೊತೆ ಇರೋದಾಗಿರ್ಬೋದು, ಅಥವಾ ಇನ್ನೊಬ್ಬರ ಜೊತೆ ಇದ್ದು ನಿಮ್ಮ ಜೊತೆನೂ ಇರೋದು, ಅಂಥ ಕ್ಯಾರೆಕ್ಟರ್ಸು ಇದೆ. ಸೊ ಈ ಥರ ಎಲ್ಲ ಇದೆ ಸಿಚುಯೇಷನ್ಸು. ಓಕೆ, ನೋಡುವಂಥ ನನ್ನ ವ್ಯೂವರ್ಸ್ ಬಗ್ಗೆ, ಅವ್ರ ಮನಸ್ಸ ಪ್ರೀತಿಸ್ತಾರ ಅಂತ ವ್ಯಕ್ತಿ ನನ್ನ ವ್ಯೂವರ್ಸ್ ಬಗ್ಗೆ ಏನು ಆಲೋಚನೆ ಮಾಡ್ತಾಯಿದ್ರೆ, ನೋಡುವಂಥ ನನ್ನ ವ್ಯೂವರ್ಸ್ ಬಗ್ಗೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಏನು ಆಲೋಚನೆ ಮಾಡ್ತಿದ್ದಾರೆ ಪ್ರೆಸೆಂಟ್. ನೋಡುವಂಥ ನನ್ನ ವ್ಯೂವರ್ಸ್ ಬಗ್ಗೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಏನು ಆಲೋಚನೆ ಮಾಡ್ತಿದ್ದಾರೆ ಪ್ರೆಸೆಂಟ್ ಏನು ಆಲೋಚನೆ ಮಾಡ್ತಾಯಿದ್ದಾರೆ. ಡೆವಿಲ್ ನೋಡಿ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾಯಿದ್ರೆ, ಅವ್ರಿಗೆ ನಿಮ್ಮನ್ನು ಬಿಟ್ಟು ಹೋಗ್ಬೇಕಂತ ತುಂಬ ಸಾರಿ ಟ್ರೈ ಮಾಡಿದ್ದಾರೆ.
ಬಿಡ್ಸ್ಕೊಳೋದಕ್ಕೂ ಟ್ರೈ ಮಾಡಿದ್ದಾರೆ. ಬಟ್ ಆದರೆ ಅವ್ರಿಗೆ ಅವ್ರ ಮನಸ್ಸಿನಿಂದ ನಿಮ್ಮನ್ನು ತೆಗ್ದಾಕೋಕ್ಕಾಗ್ತಿಲ್ಲ. ಯಾಕಂದರೆ ನೀವೆಷ್ಟು ಜೆನ್ಯೂನಾಗಿ ಪ್ರೀತಿ ಮಾಡಿದರೆ ಅವರು ಅಷ್ಟು ಜೆನ್ಯೂನಾಗಿ ಪ್ರೀತಿ ಮಾಡ್ತಾಯಿದ್ದಾರೆ. ಬಟ್ ಎಷ್ಟೇ ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ರೂ ಮನಸ್ಸು ಹೇಳ್ದಂಗೆ ಮೈಂಡು ಕೇಳಬೇಕಲ್ವ. ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂತ ವ್ಯಕ್ತಿ ಸ್ವಲ್ಪ ಪ್ರಾಕ್ಟಿಕಲ್ ಪರ್ಸನ್ ಆಗಿರೋದ್ರಿಂದ ಅವ್ರ ಮನಸ್ಸು ಸರಿಯಾಗಿ ನಿಮ್ಮ ಕಡೆನೇ ಹೋಗು, ನೀವೇ ಒಳ್ಳೆಯವರು, ನೀವೇ ಗುಣವಂತರು, ನಿಮ್ಮ ಜೊತೆ ಇದ್ದರೆ ಲೈಫ್ ಲಾಂಗ್ ಚೆನ್ನಾಗಿರ್ತಾರೆ ಅಂತ ಎಷ್ಟು ಹೇಳ್ತಾಯಿದ್ರು ಅವ್ರು ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂತ ವ್ಯಕ್ತಿ ಅವ್ರ ಮನಸ್ಸಿನ ಮಾತು ಕೇಳ್ದೆ ಮೈಂಡ್ನಿಂದ ಆಲೋಚನೆ ಮಾಡಿ, ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅತಿಯಾಗಿ ಆಲೋಚನೆ ಮಾಡ್ತಾರೆ. ಭಾಳ ಬುದ್ಧಿವಂತರು ಇರೋದ್ರಿಂದ ಅತಿಯಾಗಿ ಆಲೋಚನೆ ಮಾಡ್ತಾರೆ, ಅತಿಯಾಗಿ ಬುದ್ಧಿವಂತಿಕೆ ಉಪಯೋಗ ಮಾಡ್ತಾರೆ. ಮತ್ತು ಅವ್ರಿಗೆ ಇನ್ನೊಂದು ಪ್ರಾಬ್ಲಮ್ ಏನು ಗೊತ್ತಾ, ಏನು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಏನು ಬರಬಾರ್ದು. ಇವಾಗ ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಬಿಗ್ಗಾಗಿ ಅನುಭವಿಸ್ತಿದ್ರೆ ಪ್ರಾಬ್ಲಮ್ಸ್, ಅದು ಅವ್ರಿಗೆ ಲೆಕ್ಕಕ್ಕಿಲ್ಲ. ಬಟ್ ನಿಮ್ಮ ಜೊತೆ ಇದ್ರೆ ಮಾತ್ರ ಅವ್ರಿಗೆ ಲೈಫ್ ಲಾಂಗ್ ಪ್ರಾಬ್ಲಮ್ಸ್ ಬಂದ್ಬಿಡುತ್ತೆ ಅಲ್ವಾ. ಅಷ್ಟೇ, ಈ ಜಗತ್ತೆಲ್ಲ ಹಾಗೆ ಫ್ರೀಯಾಗಿ, ಅಂದರೆ ಯಾರು ಜಾಸ್ತಿ ಕೇರ್ ಮಾಡ್ತಾರೋ ಅವ್ರನ್ನ ಸಾಯಿಸ್ಬಿಡ್ತಾರೆ, ಯಾರು ಜಾಸ್ತಿ ಇಷ್ಟಪಡ್ತಾರೋ ಅವ್ರನ್ನ ಅವಾಯ್ಡ್ ಮಾಡ್ತಾರೆ. 20 ವರ್ಷ ಸಾಕಿ ಬೆಳೆಸ್ತವ್ರನ್ನ ಇವತ್ತು ನೀ ಯಾರೋ ಗೊತ್ತಿಲ್ಲ ಅನ್ನೋ ಥರ ಬಿಸಾಡ್ತಾರೆ. ಯಾರಾದರೂ ಒಬ್ಬರು ಒಂದು ಸಣ್ಣ ಚಾಕ್ಲೇಟ್ ಕೊಡಿಸ್ಬಿಟ್ಟು 2 ನೈಸ್ ಮಾತು ಹೇಳಿದ್ರೆ ಅವರೇ ಒಳ್ಳೆಯವ್ರ ಥರ ಗುರ್ತು ಸಿಕ್ಬಿಡ್ತಾರೆ. ಇವ್ರು ಯಾವಾಗ ಬೈತಾ ಇರ್ತಾರಲ್ಲ, ಬೈದು ತಿದ್ದಿ ಬುದ್ಧಿ ಹೇಳೋರಿಗೆ ಅವ್ರಿಗೆ ಕಾಲ ಇಲ್ಲ, ಅವ್ರನ್ನ ಕೆಟ್ಟವ್ರು ಅಂದ್ಕೊತಾರೆ. ನೈಸ್ ಮಾತಾಡ್ಕೊಂಡು ಒಳಗೆ ಪಿನ್ನಿಡ್ತಾರಲ್ಲ, ಅಂದರೆ ಒಳಗೆ ಅಪಾಯ ತರ್ತಾರಲ್ಲ, ಅಂಥವ್ರನ್ನ ನಂಬ್ತಾರೆ. ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕಥೆನೂ ಹಿಂಗೆ ಆಗಿದೆ. ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ನಿಜವಾದ ಪ್ರೀತಿ, ನಿಮ್ಮೊಂದು ಪ್ರೀತಿನ ಎಲ್ಲವನ್ನು ಬಿಟ್ಬಿಡ್ಬೇಕಂತ ಮನಸ್ಸಲ್ಲಿ ಟ್ರೈ ಮಾಡ್ತಿದ್ರೆ ಅವ್ರ ಕೈಯಲ್ಲಿ ಬಿಡೋಕ್ಕಾಗ್ತಿಲ್ಲ. ಥರ್ಡ್ ಪಾರ್ಟಿ ಸಿಚುವೇಶನ್ ಪ್ರಾಬ್ಲಮ್ ಅಂತ ಗೊತ್ತಿದ್ರೂ ಅದರಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ. ಸೊ ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇರೋದು ಕೂಡ ಅದು ಒಂದು ಪ್ರಾಬ್ಲಮ್ಮೇ, ಥರ್ಡ್ ಪಾರ್ಟಿ ಸಿಚುವೇಶನ್ನೇ. ಯಾಕೆ ನೆಗ್ಲೆಕ್ಟ್ ಮಾಡ್ತಾಯಿದ್ರೆ, ಏನಾದರೂ ಒಂದು ರೀಸನ್ ಇರುತ್ತಲ್ಲ, ಸ್ಟೇಟಸ್ ಪ್ರಾಬ್ಲಮ್ ಇರ್ಬೋದು, ಕ್ಯಾಸ್ಟು, ಏಜು ಡಿಫ್ರೆನ್ಸು, ಫೈನಾನ್ಷಿಯಲ್ ಮ್ಯಾಟ್ರರ್ಸು. ಲವ್ ಮಾಡುವಾಗ, ಪ್ರೀತಿ ಮಾಡುವಾಗ ಅದೆಲ್ಲ ಜ್ಞಾಪಕ ಬಂದಿಲ್ಲ 2 ಸೈಡ್ ಲವರ್ಸ್ಗಾದರೆ. ಇನ್ನು ಮ್ಯಾರೇಜಾಗಿ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ, ಫಸ್ಟಲ್ಲಿ ಪ್ರೀತಿ ಮಾಡ್ತಿದ್ದಾಗ, ಗಂಡ ಹೆಂಡತಿ ಆಗಿದ್ದಾಗ, ಅವು ಚೆನ್ನಾಗಿದ್ದಾಗ, ಅವಾಗ ದುಡ್ಡು ಕೊಡ್ತಾ ಇದ್ದಾಗ ಎಲ್ಲ ಚೆನ್ನಾಗೇ ಇತ್ತು. ಮತ್ತು ಸೆಂಟ್ರಲ್ಲಿ ಯಾರೋ ಬಂದ್ರು ಅಂತ ಹೇಳ್ಬಿಟ್ಟು ಜಂಪು. ಸೊ ಓಕೆ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾನೆ ಅಂತ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ಗೆ ಅಟ್ರಾಕ್ಷನ್ ಆಗಿದ್ದಾರೆ. ಇನ್ನು ಹೇಳೋದು ಬೇಡ, ನೆಗೆಟಿವ್ಸು ನಡೀತದೆ. ಕೆಲವ್ರಿಗೆ ಫಿಸಿಕಲ್ ರಿಲೇಷನ್ಶಿಪ್ಪು ಇದೆ, ಅದು ಕೂಡ ನಡೆಸ್ತಾ ಇದ್ದಾರೆ. ಬಟ್ ಅವರು ನಿಮ್ಗೆ ಹೇಳ್ಕೊತಾ ಇಲ್ಲ ಅಷ್ಟೇ. ಇನ್ನು ಕೆಲವರು ಕುಡಿಯೋದು ಚಟಾಗ್ಲಿದೆ. ಚಟ ಅಂದರೆ ಅನ್ಸು, ಡ್ರಿಂಕ್ಸ್ ಮಾಡೋದು, ಮತ್ತು ಬೆಟ್ಟಿಂಗ್ ಎಲ್ಲ ಆಡೋದು. ತುಂಬ ನೆಗೆಟಿವ್ ಹ್ಯಾಬಿಟ್ಸ್ ಅಂದರೆ ಗೊತ್ತಲ್ವಾ, ಬ್ಯಾಡ್ ಡ್ರಿಂಕ್ಸ್ ಯೂಸ್ ಮಾಡೋದು, ಮತ್ತು ಹೆವಿಯಾಗಿ ಬೈಕ್ ರೈಡಿಂಗು. ಸೊ ನೆಗೆಟಿವ್ ಹ್ಯಾಬಿಟ್ಸ್ ಅಂದರೆ ಗೊತ್ತಿರುತ್ತೆ, ಪ್ರತಿಯೊಬ್ಬ ವ್ಯಕ್ತಿಗೂ ನೆಗೆಟಿವ್ ಹ್ಯಾಬಿಟ್ಸ್ ಇರುತ್ತೆ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ಬೋದು ಅಷ್ಟೇ. ಹಾಗೆ ಓಕೆ, ನೋಡುವಂಥ ನನ್ನ ವ್ಯೂವರ್ಸ್, ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಒಳ್ಳೆ ಥರ ಆಲೋಚನೆ ಮಾಡ್ತಾಯಿಲ್ಲ. ಯಾಕೆ ಈ ರೀತಿ ಮಾಡ್ತಾಯಿದ್ದಾರೆ? ನೋಡುವಂಥ ನನ್ನ ವ್ಯೂವರ್ಸ್ ಬಗ್ಗೆ, ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಒಳ್ಳೆ ಥರ ಆಲೋಚನೆ ಮಾಡ್ತಾಯಿಲ್ಲ, ಯಾಕೆ ಈ ರೀತಿ ಮಾಡ್ತಾಯಿದ್ದಾರೆ? ಓಕೆ, ಅವ್ರು ಯಾಕೆ ನಿಮ್ಮ ಬಗ್ಗೆ ಒಳ್ಳೆ ಥರ ಆಲೋಚನೆ ಮಾಡ್ತಾಯಿಲ್ಲ ಅಂದರೆ ಇಲ್ಲೇ ಅರ್ಥ ಆಗ್ತದೆ. ಫುಲ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮ ಒಂದು ಪ್ರೀತಿನ ನೆಗ್ಲೆಕ್ಟ್ ಮಾಡ್ತಾಯಿದ್ದಾರೆ. ಅವ್ರಿಗೆ ನಿಮ್ಮನ್ನು ಬಿಟ್ಟು ಬೇರೆಯವ್ರನ್ನ ಪ್ರೀತಿ ಮಾಡೋಕ್ಕೆ ಇಷ್ಟನೂ ಇಲ್ಲ, ಎಂಥದಿಲ್ಲ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆ ಅಟ್ರಾಕ್ಷನ್ ಆಗಿ ಅದನ್ನು ವ್ಯಾಲ್ಯೂಯಬಲ್ ಅಂದ್ಕೊತಾ ಇದ್ದಾರೆ. ಬಟ್ ಯಾವಾಗಲಿದ್ರೂ ಥರ್ಡ್ ಪಾರ್ಟಿ ಸಿಚುವೇಶನ್ ಡೇಂಜರ್ ಆಗುತ್ತೆ, ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಸೊ ಅಷ್ಟೇ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ ನಂಬಲಿ. ಅವರು ಒಂದು ಜಾಬಲ್ಲಿ ಇರ್ಬೋದು, ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು, ಅಥವಾ ಟೀಮ್ ಲೀಡರ್ ಆಗಿರ್ಬೋದು, ಅಥವಾ ಒಂದು ಮ್ಯಾನೇಜರ್ ಆಗಿರ್ಬೋದು, ಅಥವಾ ಒಂದು ಆಫೀಸರ್ ಆಗಿರ್ಬೋದು, ಅಥವಾ ಒಂದು ಎಂಪ್ಲಾಯ್ ಆಗಿರ್ಬೋದು, ಏನೇ ಆಗಿರಲಿ. ಸೊ ಅವ್ರನ್ನ ನಂಬಿ ಹೋಗ್ತಾಯಿದ್ರೆ, ಸೊ ಅದೇ ಅಷ್ಟೇ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ ನಂಬ್ಕೊಂಡ್ರೆ ಫೈನಾನ್ಷಿಯಲಾಗಿ ಎಲ್ಲದರಲ್ಲೂ ಪ್ರಾಬ್ಲಮ್ಸ್ ಅನುಭವಿಸ್ತಾರೆ. ಸೊ ಅದಕ್ಕೆ ಅವರು ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾಯಿದ್ರು ಅಷ್ಟೇ, ಫುಲ್ ಕಾರ್ಡ್ ಬಂದಿರೋದ್ರಿಂದ. ಓಕೆ, ನೋಡುವಂಥ ನನ್ನ ವ್ಯೂವರ್ಸ್ಗೂ ಮತ್ತು ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿಗೂ ಇಬ್ಬರಿಗೂ ಏನೇನಾಗುತ್ತಾ? ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ಇವರಿಬ್ಬರಿಗೂ ಏನೇನಾಗುತ್ತಾ? ಓಕೆ ನೋಡಿ, 9 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಮತ್ತು ನಿಮಗೂ ಇಬ್ಬರಿಗೂ ಏನೇನಾಗುತ್ತೆ ಅಂದರೆ ಆಗುತ್ತೆ. ಯಾಕಂದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮನ್ನು ಬಿಟ್ಟಿರೋಕ್ಕಾಗ್ತಲ್ಲ. 9 ಸಾರ್ಟ್ಸ್ ಬಂದಿರೋದ್ರಿಂದ ರಾತ್ರಿಯೆಲ್ಲ ನಿದ್ದೆ ಹೋಗ್ತಾಯಿಲ್ಲ. ನಿಮಗೂ ಅಷ್ಟೇ, ರಾತ್ರಿಯೆಲ್ಲ ನಿದ್ದೆ ಸರಿಯಾಗಿ ಬರ್ತಾಯಿಲ್ಲ. ಅಂದರೆ ಕನಸಲ್ಲೆಲ್ಲ ಅವ್ರು ಬರ್ತಾ ಇರ್ಬೋದು.
ಒಂದು ವೇಳೆ ಕನ್ಸಲ್ಲಿ ಬರ್ದಿರೋದ್ರೆ ನಮ್ಮ ಮೆಂಟಲಾಗಿ ತುಂಬ ಡಿಸ್ಟರ್ಬ್ ಆಗ್ತದ್ರೆ, ಯಾವಾಗ ನಿದ್ದೆ ಹೋಗ್ತೀರ ಅನ್ನೋದು ನಿಮಗೆ ಸರಿಯಾಗಿ ಗೊತ್ತಿಲ್ಲ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೂ ಅಷ್ಟೇ ತುಂಬ ನೆನಪಾಗ್ತಾಯಿದ್ರ. ನೋಡುವಂಥ ನನ್ನ ವ್ಯೂವರ್ಸ್ ಮತ್ತು ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಇವರಿಬ್ಬರು ರಿಯೂನಿಯನ್ ಆಗುವಂಥ ದಿನಗಳು ಹೇಗಿರುತ್ತೆ, ರಿಯೂನಿಯನ್ ಆಗುವಂಥ ದಿನಗಳು ಹೇಗಿರುತ್ತೆ. ಓಕೆ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಮತ್ತು ನೀವು ರಿಯೂನಿಯನ್ ಆಗೋ ದಿವಸಗಳು ಹೇಗಿರುತ್ತಂದರೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಸ್ಪೈ ಮಾಡ್ತಾರೆ. ಪೂರ್ತಿ ಇನ್ಫಾರ್ಮೇಷನ್ ತಿಳ್ಕೊಂಡು ಆಮೇಲೆ ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ. ನೀವು ಕೂಡ ಅಷ್ಟೇ ಅಷ್ಟೊಂದೇನು ಸುಲಭವಾಗಿ ಬಿಡೋದಿಲ್ಲ. ಅವ್ರನ್ನ ರಿಯೂನಿಯನ್ ಆಗಬೇಕಂದ್ರೆ ನೀವು ಕೂಡ ಅಷ್ಟು ಬೇಗ ಒಪ್ಕೊಳೋದಿಲ್ಲ. ಆಲ್ರೆಡಿ ತುಂಬ ಫ್ಯೂಚರ್ಸ್ ಎಲ್ಲ ಗೊತ್ತಾಗ್ಬಿಟ್ಟಿರುತ್ತೆ, ಎಲ್ಲ ಟ್ಯಾರೋಟ್ ರೀಡಿಂಗು ಅದು ಇದು ನೋಡಿ ತಿಳ್ಕೊಂಬಿಟ್ಟಿರ್ತೀರ. ಬಟ್ ಆದರೂ ನಿಮಗೆ ಇನ್ನೂ ಒಂದು ಸರಿ ಡೈರೆಕ್ಟಾಗಿ ಡಾಕ್ಯುಮೆಂಟ್ಸ್ ರೂಪದಲ್ಲಿ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಪ್ರತಿಯೊಂದು ಡೀಟೇಲ್ಸು ತಿಳ್ಕೊತೀರ. ಅದು ಆನ್ಲೈನ್ ಆದರೂ ಆಗಿರ್ಬೋದು, ಆಫ್ಲೈನ್ ಆದರೂ ಆಗಿರ್ಬೋದು. ಆನ್ಲೈನಲ್ಲಿ ಗೊತ್ತಾಗೋದಕ್ಕೆ ಬಿಡಲ್ಲ ಬಿಡಿ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಏನು ನಿಮಗೆಲ್ಲ ಗೊತ್ತಾಗೋ ಥರ ಮಾಡ್ತಾಯಿದ್ರ, ಕದ್ದು ಮುಚ್ಚಿ ಗೊತ್ತಿಲ್ದಿರೋ ತಾನೇ ಇದೆಲ್ಲ ಮಾಡ್ತಾರದು. ಸೊ ಅದಕ್ಕೆ ಆಫ್ಲೈನಲ್ಲಿ ನೀವು ಅವ್ರ ಬಗ್ಗೆ ಪ್ರತಿಯೊಂದು ಡಾಕ್ಯುಮೆಂಟ್ಸು ಡೀಟೇಲ್ಸ್ ಎಲ್ಲ ತಿಳ್ಕೊತೀರ. ಒಬ್ಬರನ್ನ ಕೇಳಾದರೂ ತಿಳ್ಕೊಬೋದು, ಅಥವಾ ನೀವೇ ಸ್ವಂತವಾಗಿ ಹೋಗಿ ಪರಿಶೀಲನೆ ಮಾಡಾದರೂ ತಿಳ್ಕೊಬೋದು. ಇನ್ನು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ವಿಚಾರಕ್ಕೆ ಬಂದರೆ ಅವ್ರು ಕೂಡ ಅಷ್ಟೇ. ನೀವು ಯಾವ ರೀತಿ ಮಾಡ್ತೀರೋ ಪ್ರತಿಯೊಂದು ಕೆಲಸನ ಅವರು ಅದೇ ರೀತಿ ಮಾಡ್ತಾರೆ. ನಿಮ್ಮ ಬಗ್ಗೆ ಕೆಲವರು ಜನ ನೆಗೆಟಿವ್ ಆಗಿ ಹೇಳ್ಬೋದು. ಸೊ ನಿಮ್ಮನ್ನು ಕಂಡ್ರೆ ಆಗದಿರೋರು ಇರ್ತಾರಲ್ವ. ಸೊ ನಿಮ್ಮಿಬ್ಬರ ಪ್ರೀತಿಗೆ ಸೊಸೈಟಿ ಕೂಡ ಪ್ರಾಬ್ಲಮ್ಸ್ ಇದೆ ಇಲ್ಲಿ ಕೆಲವ್ರಿಗೆ. ಇನ್ನು ಕೆಲವ್ರಿಗೆ ಫ್ರೆಂಡ್ಸ್ ಪ್ರಾಬ್ಲಮ್ ಇದೆ. ಇನ್ನು ಕೆಲವ್ರಿಗೆ ಫ್ಯಾಮ್ಲಿ ಪ್ರಾಬ್ಲಮ್ಸ್ ಇದೆ. ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಅವರು ಕೆಲವ್ರ ಮನೇಲಿ ಈ ಪ್ರೀತಿ ವಿಚಾರ ಗೊತ್ತಾಗಿರುತ್ತೆ. ಗೊತ್ತಾದ್ಮೇಲೆ ಆ ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ನಿಮ್ಮಿಂದ ದೂರ ಮಾಡಿರ್ತಾರೆ. ಬಟ್ ಥರ್ಡ್ ಪಾರ್ಟಿ ಸಿಚುವೇಶನ್ ದೂರ ಮಾಡಿದ್ರು ಅಂದಿದ ತಕ್ಷಣ ಇವ್ರಿಗೆ ಇದೆಯಲ್ಲ ಪ್ರೀತಿ, ಅವ್ರನ್ನ ಬೇಕಾದ್ರೆ ಅರ್ಟ್ ಮಾಡ್ಕೊಳ್ಲಿ, ಥರ್ಡ್ ಪಾರ್ಟಿ ಸಿಚುವೇಶನ್ ಅರ್ಟ್ ಮಾಡ್ಕೊಳ್ಲಿ. ಬಟ್ ನಿಮ್ಗಾದ್ರೂ ಒಂದು ರೀಸನ್ ಆದರೂ ಹೇಳ್ಬೇಕಲ್ವಾ, ಈ ರೀತಿ ಥರ್ಡ್ ಪಾರ್ಟಿ ಸಿಚುವೇಶನ್ ನಮ್ಮ ಮನೇಲಿದೆ, ನನಗೆ ಪ್ರಾಬ್ಲಮ್ಸ್ ಆಗ್ತಾಯಿದೆ, ನನ್ನಿಂದ ನಿಂಗೆ ಏನಾದರೂ ತೊಂದರೆ ಆದರೂ ಫರ್ಗಿವ್ ಮಾಡು, ಕ್ಷಮಿಸು ಅಂತ ಏನಾದರೂ ಕೇಳ್ಬೋದಲ್ವ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೇಳಲ್ಲ. ನೀವು ಎಷ್ಟು ಸಂಕಟ ಪಡ್ತಾಯಿದ್ರೆ, ಎಷ್ಟು ನೋವು ಪಡ್ತಾಯಿದ್ರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅವರು ಅಷ್ಟೇ ಸಂಕಟ ನೋವು ಪಟ್ಟಾಗ ಅವಾಗ ಅರ್ಥ ಆಗುತ್ತೆ. ಬಿಟ್ಬಿಡಿ ಅಷ್ಟೇ. ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂಥ ವ್ಯಕ್ತಿನ ಅಷ್ಟೇ ನೋವು ಸಂಕಟ ಅನುಭವಿಸಿದಾಗ ಗೊತ್ತಾಗುತ್ತೆ. ಆವಾಗ ಅರ್ಥ ಮಾಡಿಕೊಂಡು ನಿಮ್ಮ ಜೊತೆ ಕಾಂಪ್ರಮೈಸ್ ಆಗ್ತಾರೆ, ನೀವು ಕಾಂಪ್ರಮೈಸ್ ಆಗ್ತೀರ ಅಷ್ಟೇ. ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಇವರಿಬ್ಬರು ಫ್ಯೂಚರಲ್ಲಿ ಒಟ್ಟಿಗೆ ಇರುವಂಥ ಸಾಧ್ಯತೆ ಇದೆ. ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಇವರಿಬ್ಬರು ಫ್ಯೂಚರಲ್ಲಿ ಒಟ್ಟಿಗೆ ಇರುವಂಥ ಸಾಧ್ಯತೆ ಇದೆಯಾ? ನನ್ನ ವ್ಯೂವರ್ಸ್ ಮತ್ತು ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಇಬ್ಬರು ಲೈಫ್ ಲಾಂಗ್ ಒಟ್ಟಿಗೆ ಇರುವಂಥ ಸಾಧ್ಯತೆ ಇದೆಯಾ? ಓಕೆ, 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ನೀವು ಒಟ್ಟಿಗೆ ಇರೋ ಚಾನ್ಸಸ್ ಇದೆಯಾ ಅಂದರೆ ಇದೆ. ಬಟ್ ಆದರೆ ಒಂದು ವಿಚಾರ, ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮಗಿನ್ನೂ ರಿಯೂನಿಯನ್ ಕಮಿಟ್ಮೆಂಟ್ ಕೊಟ್ಟಿಲ್ಲ. ಬಿಕಾಸ್ ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಇನ್ನೂ ಇದ್ದಾರೆ. ಸೊ ಅದು ದೂರ ಆಗಬೇಕು. ಅದು ದೂರ ಆಗೋದ್ಮೇಲೆ ನಿಮ್ಮ ಜೊತೆ ಲೈಫ್ ಲಾಂಗ್ ಇರ್ತಾರೆ. ಮತ್ತು ಇನ್ನೊಂದು ವಿಚಾರ, ಥರ್ಡ್ ಪಾರ್ಟಿ ಸಿಚುವೇಶನ್ನು ನಿಮ್ಮ ಜೊತೆ ಲೈಫಲ್ಲಿ ಮತ್ತೆ ಬರೋವಂಥ ಚಾನ್ಸಸ್ ಇರುತ್ತೆ. ರಿಯೂನಿಯನ್ ಆದಮೇಲೆ ಕೂಡ ಮತ್ತೆ ಎಂಟ್ರಿ ಆಗೋವಂಥ ಸಾಧ್ಯತೆ ಇರುತ್ತೆ. ಬಟ್ ಆದರೆ ನೀವು ನನ್ನ ವ್ಯೂವರ್ಸ್ ಯಾರಿದ್ದೀರ ನೋಡಿ, ಅವರು ಆ ಥರ್ಡ್ ಪಾರ್ಟಿ ಸಿಚುವೇಶನ್ನ ಬರ್ದಂಗೆ ನೀವು ಸ್ಟಾಪ್ ಮಾಡಬೇಕಾಗುತ್ತೆ. ನಿಮ್ಗೇನಾದರೂ ಟೆಕ್ನಿಕ್ಸ್ ಗೊತ್ತಿದ್ರೆ ಅದನ್ನು ಸ್ಟಾಪ್ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ಥರ್ಡ್ ಪಾರ್ಟಿ ಸಿಚುವೇಶನ್ಗೆ ಹೋಗ್ದಂಗೆ ಒಂದು ಹದ್ದಿನ ಕಣ್ಣು ಅಂತ ಹೇಳ್ತಾರಲ್ವ, ಈಗಲ್ ಕಣ್ಣು, ಆ ರೀತಿ ಇಟ್ಟಿರಿ. ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ನೀವು ಬ್ಲೈಂಡಾಗಿ ನಂಬಿದರೆ ಅದೇ ಇಲ್ಲಿವರೆಗೂ ಸಮಸ್ಯೆನ ತಂದು ಕೊಟ್ಟಿರೋದು. ಅದಕ್ಕೆ ಇಷ್ಟು ನೋವು ಅನುಭವಿಸಿದ್ರೆ. ಸೊ ಅದಕ್ಕೆ ನಾನು ಈ ರೀಡಿಂಗಲ್ಲಿ ಸೊಲ್ಯೂಷನ್ಸು ಎಲ್ಲ ಹೇಳ್ಬಿಟ್ಟಿದ್ದೀನಿ. ಸೊ ಬರ್ತಾರೆ ಅವರು ಫ್ಯೂಚರಲ್ಲಿ ನಿಮ್ಮೊಂದಿಗೆ ಒಟ್ಟಿಗೆ ಇರ್ತಾರೆ. 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಎಷ್ಟೇ ದೂರ ಇದ್ರೂ ಪ್ರೀತಿ ನಿಮ್ಮ ಮೇಲೆ ಜಾಸ್ತಿ ಇರೋದ್ರಿಂದ ಬರ್ತಾರೆ. ನಿಮಗೂ ರಿಯೂನಿಯನ್ ಆಗುತ್ತೆ, ಅವ್ರಿಗೂ ಯೂನಿಯನ್ ಆಗುತ್ತೆ, ಇಬ್ಬರು ಒಟ್ಟಿಗೆ ಇರ್ತೀರ. ಬಟ್ ಒಂದು ವಿಚಾರ ಏನಂದ್ರೆ, ಆಮೇಲೆ ಅವ್ರನ್ನ ಥರ್ಡ್ ಪಾರ್ಟಿ ಸಿಚುವೇಶನ್ಗೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಹೋಗ್ದಂಗೆ ನೀವು ಸ್ಟಾಪ್ ಮಾಡ್ಕೊಬೇಕು. ಮತ್ತು ಇನ್ನೊಂದು, ಥರ್ಡ್ ಪಾರ್ಟಿ ಸಿಚುವೇಶನ್ ಇವರು ತಂಟೆಗೆ ಬರ್ದಂಗೆ ನೀವು ಸ್ಟಾಪ್ ಮಾಡಬೇಕು. ಆ ರೀತಿ ಟೆಕ್ನಿಕ್ಸ್ ಏನಾದರೂ ಯೂಸ್ ಮಾಡಿ, ಅದು ನಿಮ್ಗೆ ಗೊತ್ತಿರುತ್ತೆ ಯಾವ ರೀತಿ ಟೆಕ್ನಿಕ್ಸ್ ಯೂಸ್ ಮಾಡಬೇಕಂತ, ಯೂಸ್ ಮಾಡಿ. ಮತ್ತು ಇನ್ನೊಂದು, ಅವ್ರನ್ನ ಬ್ಲೈಂಡಾಗಿ ನಂಬಕ್ಕೆ ಹೋಗಬೇಡಿ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂಥ ವ್ಯಕ್ತಿನ ಅಷ್ಟೇ.
ಓಕೆ, ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸ ಪ್ರೀತಿಸ್ತಾರ ಅಂತ ವ್ಯಕ್ತಿ ನನ್ನ ವ್ಯೂವರ್ಸ್ ಗೊತ್ತಿದ್ರೆ ಮತ್ತೆ ಫ್ಯೂಚರಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಹೋಗ್ತಾರಾ ಆಫ್ಟರ್ ರಿಯೂನಿಯನ್ ಆದಮೇಲೆ? ನನ್ನ ವ್ಯೂವರ್ಸ್ಗೂ ಮತ್ತು ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿಗೂ ರಿಯೂನಿಯನ್ ಆದಮೇಲೆ ಮತ್ತೆ ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಹೋಗುವಂಥ ಸಾಧ್ಯತೆ ಇದೆಯಾ? ನನ್ನ ವ್ಯೂವರ್ಸ್ಗೂ ಮತ್ತು ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿಗೂ ಇವರಿಬ್ಬರಿಗೂ ರಿಯೂನಿಯನ್ ಆದಮೇಲೆ ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಹೋಗುವಂಥ ಸಾಧ್ಯತೆ ಇದೆಯಾ? ನನ್ನ ವ್ಯೂವರ್ಸ್ಗೂ ಮತ್ತು ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿಗೂ ರಿಯೂನಿಯನ್ ಆದಮೇಲೆ ಮತ್ತೆ ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಹೋಗುವಂಥ ಸಾಧ್ಯತೆ ಇದೆಯಾ? ಓಕೆ, ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂತ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಹೋಗುವಂಥ ಸಾಧ್ಯತೆ ಇದೆ. ಅಂದರೆ ಹೋಗ್ತಾರೆ, ಹೋಗೋದಕ್ಕೆ ಟ್ರೈ ಮಾಡ್ತಾರೆ, ಬಟ್ ಆದರೆ ಆಮೇಲೆ ಹೋಗ್ಲಾ ಬೇಡ ಅಂತ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯೋಚನೆ ಮಾಡ್ತಾರೆ. ಯಾಕಂದರೆ ನೀವು ಅಷ್ಟು ಭಯ ಹಿಡಿಸ್ತೀರ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೆ ನೀವು ಅಷ್ಟು ಅಟ್ಯಾಚ್ಮೆಂಟ್ ಆಗ್ತೀರ. ಮತ್ತು ಇವಾಗ ಫಸ್ಟ್ ನೀವು ಪ್ರೀತಿ ಮಾಡಿದ್ರಲ್ವಾ, ಇವಾಗ ನಂಬ್ದಂಗೆ ಆಮೇಲೆ ನೀವು ನಂಬೋದಿಲ್ಲ. ಟೂ ಸೈಡ್ ಲವರ್ಸ್ ಆದರೂ ಆಗಲಿ, ಆಫ್ಟರ್ ಮ್ಯಾರೇಜ್ ಸಪ್ರೇಷನ್ ನೋ ಕಾಂಟ್ಯಾಕ್ಟ್ ಆದರೂ ಆಗಿರಲಿ, ಇವಾಗ ಹೆಂಗೆ ನಂಬಿದ್ರೆ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿನ, ಆಮೇಲೆ ನೀವು ನಿಮ್ಗೆ ಆಫ್ಟರ್ ಒಂದು ವೇಳೆ ಟೂ ಸೈಡ್ ಲವರ್ಸ್ ಆದರೆ ಮ್ಯಾರೇಜ್ ಆದಮೇಲೆ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ನೀವು ನಂಬೋದಿಲ್ಲ, ಮತ್ತು ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಕೂಡ ಅಷ್ಟೇ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ, ಹೋಗೋಕ್ಕೂ ಟ್ರೈ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿದ್ದಾನೆ ನೋಡಿ, ಇಲ್ಲಿ ಕಿಂಗು ಆ ಕುರ್ಚಿ ಮೇಲೆ ಕೂತ್ಕೊಂಡಿದ್ದಾನೆ, ಬಟ್ ಮೂವ್ ಆನ್ ಆಗ್ತಿಲ್ಲ. ಬಟ್ ಹೋಗ್ಬೇಕು ಅನ್ಕೊತಾರೆ, ಬಟ್ ಹೋಗ್ತಿಲ್ಲ. ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೂ ಅಷ್ಟೇ ಕೆಲವೊಂದು ಸ್ವಲ್ಪ ಸಮಯ ಹಿಡ್ದಿಟ್ಕೊತಾರೆ ಹೋಗ್ಬಾರ್ದು ಅಂತ. ನೀವು ಅದನ್ನು ಪರ್ಮನೆಂಟಾಗಿ ರಿಮೂವ್ ಮಾಡಿಬಿಡಿ ಅಷ್ಟೇ. ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಮತ್ತೆ ಹೋಗ್ದಂಗೆ ಪರ್ಮನೆಂಟಾಗಿ ರಿಮೂವ್ ಮಾಡ್ಕೊಂಬಿಡಿ ಅಷ್ಟೇ. ನಿಮ್ಗೆ ಗೊತ್ತಿರುತ್ತೆ ಆ ಟೆಕ್ನಿಕ್ಸ್ ಏನಂತ ಯೂಸ್ ಮಾಡ್ಕೊಳ್ಳಿ. ಬರ್ತಾರೆ ಫ್ಯೂಚರಲ್ಲಿ ನಿಮಗೂ ನಿಮ್ಮ ಪರ್ಸನ್ ರಿಯೂನಿಯನ್ ಆಗುತ್ತೆ. ಥರ್ಡ್ ಪಾರ್ಟಿ ಸಿಚುವೇಶನ್ ತಂಟೆಗೆ ಹೋಗ್ದಂಗೆ ನೀವು ಸ್ಟಾಪ್ ಮಾಡಿ, ಅದು ಮತ್ತು ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಅಷ್ಟೇ ಇವ್ರ ತಂಟೆಗೆ ಬರ್ದಂಗೆ ಸ್ಟಾಪ್ ಮಾಡಿ ಅಷ್ಟೇ. ಓಕೆ, ನಾನು ವ್ಯೂವರ್ಸ್ಗೂ ಮತ್ತು ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿಗೂ ಥರ್ಡ್ ಪಾರ್ಟಿ ಸಿಚುವೇಶನ್ನಿಂದ ಏನಾದರೂ ಪ್ರಾಬ್ಲಮ್ಸ್ ಬರುತ್ತಾ? ನನ್ನ ವ್ಯೂವರ್ಸ್ಗೂ ಮತ್ತು ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿಗೂ ಥರ್ಡ್ ಪಾರ್ಟಿ ಸಿಚುವೇಶನ್ನಿಂದ ಪ್ರಾಬ್ಲಮ್ಸ್ ಬರುತ್ತಾ? ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿಗೂ ಥರ್ಡ್ ಪಾರ್ಟಿ ಸಿಚುವೇಶನ್ನಿಂದ ಪ್ರಾಬ್ಲಮ್ಸ್ ಬರುತ್ತಾ? ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೂ ಥರ್ಡ್ ಪಾರ್ಟಿ ಸಿಚುವೇಶನ್ನಿಂದ ಪ್ರಾಬ್ಲಮ್ಸ್ ಬರುತ್ತಾ? ನನ್ನ ವ್ಯೂವರ್ಸ್ಗೂ ಮತ್ತು ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿಗೂ ಥರ್ಡ್ ಪಾರ್ಟಿ ಸಿಚುವೇಶನ್ಸಿಂದ ಪ್ರಾಬ್ಲಮ್ಸ್ ಬರುತ್ತಾ? ಸೊ ಪ್ರಾಬ್ಲಮ್ಸ್ ಖಂಡಿತ ಬರುತ್ತೆ. ಯಾಕಂದರೆ ನಾನು ಇಲ್ಲಿ ಮೂನ್ ಕಾರ್ಡ್ ಬಂದಿರೋದ್ರಿಂದ ಮತ್ತೆ ನಿಮ್ಮನ್ನು ಮತ್ತು ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿನ ಬೇರೆ ಮಾಡೋದಕ್ಕೆ ರಿಯೂನಿಯನ್ ಆಗಿರೋದನ್ನ ಯೂನಿಯನ್ ಆಗಿ ನೀವಿಬ್ಬರು ಆಫ್ಟರ್ ಮ್ಯಾರೇಜ್ ಆದರೂ ಆಗಿರಲಿ, ಅಥವಾ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಯೂನಿಯನ್ ಆದರೂ ಆಗಿರಲಿ, ಟೂ ಸೈಡ್ ಲವರ್ಸ್ ಆದ್ರೆ ಮ್ಯಾರೇಜ್ ಆದರೂ ಆಗಲಿ, ರಿಯೂನಿಯನ್ ಆದರೂ ಆಗಲಿ, ನಿಮ್ಮಿಬ್ಬರನ್ನ ಮತ್ತೆ ಸಪ್ರೇಷನ್ ಮಾಡೋದಕ್ಕೆ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಟ್ರಿ ಕೊಡುತ್ತೆ. ಬಟ್ ನೀವು ಸಪ್ರೇಷನ್ ಆಗದಿರ ಕಾಂಪ್ರಮೈಸ್ ಆಗಿದ್ದರೆ ಮತ್ತು ಅದ್ರ ಪಾಡ್ಗೆ ಅದು ಥರ್ಡ್ ಪಾರ್ಟಿ ಸಿಚುವೇಶನ್ ದೂರ ಆಗಿಬಿಡುತ್ತೆ. ನೀವೇನಾದರೂ ಮತ್ತೆ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮಿಂದ ಹೋಗಕ್ಕೆ ಬಿಟ್ಟರೆ ಅವರು ಮತ್ತೆ ನಿಮಗೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಸೊ ಎಂಟ್ರಿ ಕೊಡುತ್ತೆ, ನಿಮ್ಗೆ ತೊಂದರೆಗೆ ಮಾಡ್ತಾರಂದರೆ ಪಕ್ಕಾ ತೊಂದರೆ ಮಾಡ್ತಾರೆ. ಮೂನ್ ಕಾರ್ಡ್ ಬಂದಿರೋದ್ರಿಂದ ಎಮೋಷ್ನಲಾಗಿ ತುಂಬ ತೊಂದರೆ ಕೊಡ್ತಾರೆ. ಯಾಕಂದರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಮತ್ತೆ ನಿಮ್ಮ ಲೈಫಲ್ಲಿ ಎಂಟ್ರಿ ಆಗೋದು, ನಿಮ್ಮ ಮತ್ತು ನಿಮ್ಮ ಪರ್ಸನ್ ಲೈಫಲ್ಲಿ ಎಂಟ್ರಿ ಆಗೋದು, ಇದೆಲ್ಲ ನಡೆದಾಗ ನೀವು ಆ ಥರ್ಡ್ ಪಾರ್ಟಿ ಸಿಚುವೇಶನ್ಗೆ ಏನು ಗತಿ ಕಾಣಿಸಿ ಬಾರ್ದಂಗೆ ನೋಡ್ಕೊಳ್ಳಿ ಅಷ್ಟೇ. ನಿಮ್ಮ ಪ್ರೀತಿನ ನೀವು ಉಳಿಸ್ಕೊಳ್ಳಿ ಅಷ್ಟೇ. ಸೊ ಅವ್ರು ಪ್ರಾಬ್ಲಮ್ ಮಾಡ್ತಾರಂದರೆ ಖಂಡಿತ ಮಾಡ್ತಾರೆ, ಪ್ರಾಬ್ಲಮ್ಮು ಮಾಡ್ದಂಗೆ ನೋಡ್ಕೊಳ್ಳಿ. ಓಕೆ, ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸು ಇವರಿಬ್ಬರ ಮಧ್ಯೆ ಥರ್ಡ್ ಪಾರ್ಟಿ ಸಿಚುವೇಶನ್ ಏನು ಪ್ರಾಬ್ಲಮ್ ಮಾಡಿದೆ ಆಟೋಮೆಟಿಕ್ ಏನಾದರೂ ರಿಮೂವ್ ಆಗುತ್ತಾರ? ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಇವರಿಬ್ಬರ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಏನು ಪ್ರಾಬ್ಲಮ್ ಮಾಡಿದೆ ಆಟೋಮೆಟಿಕ್ಕಾಗಿ ರಿಮೂವ್ ಆಗುತ್ತಾ? ನನ್ನ ವ್ಯೂವರ್ಸ್ ಮತ್ತು ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಇವರಿಬ್ಬರ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಏನು ಪ್ರಾಬ್ಲಮ್ ಮಾಡಿದೆ ಆಟೋಮೆಟಿಕ್ಕಾಗಿ ರಿಮೂವ್ ಆಗುತ್ತಾ? ಓಕೆ, ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಮತ್ತು ನಿಮಗೂ ಥರ್ಡ್ ಪಾರ್ಟಿ ಸಿಚುವೇಶನ್ ಆಟೋಮೆಟಿಕ್ ರಿಮೂವ್ ಆಗುತ್ತಂದರೆ ಆಗೋಗುತ್ತೆ. ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ಅವರು ನೋಡಿ, ಕಿಂಗ್ ಅಂದರೆ ಒಬ್ಬನೇ ಕಪ್ಸ್. ಸೊ ಆ ಕಪ್ಸ್ನ ಇಟ್ಕೊಂಡಿರ್ತಾನೆ ಕೈಯಲ್ಲಿ, ಬಟ್ ಆದರೆ ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಪ್ರೀತಿನ ಕೊಡೋಕ್ಕಾಗೋದಿಲ್ಲ. ಹಂಗೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಮತ್ತು ನಿಮಗೂ ಅವರು ಪ್ರಾಬ್ಲಮ್ಸ್ ಮಾಡೋಕ್ಕೆ ಬರ್ತಾರೆ, ಬಟ್ ಆದರೆ ಅವ್ರು ಏನು ಪ್ರಾಬ್ಲಮ್ಸು ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ನಿಮಗೆ ಆಲ್ರೆಡಿ ನಾನು ಹೇಳಿದ್ನಲ್ವ,
ಸ್ವಲ್ಪ ಈ ನಾನು ರೀಡಿಂಗ್ ನೋಡ್ತಾರಲ್ಲ ದೇವ್ರಿಗೆ ಸ್ವಲ್ಪ ಪೂಜೆಗಳು ಪುನಸ್ಕಾರಗಳು ಮಾಡೋದು ಜಾಸ್ತಿ ಅಂತ ಆ ದೈವಶಕ್ತಿ ಯಾವುದೋ ನಿಮ್ಮನ್ನ ಕಾಪಾಡುತ್ತೆ. ಮತ್ತು ನಿಮ್ಮ ಮನ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮ ಜೊತೆ ಇರೋದ್ರಿಂದ ಸೊ ನಿಮ್ಗೆ ಮತ್ತು ಅವ್ರಿಗೂ ಇಬ್ಬರಿಗೂ ಪ್ರಾಬ್ಲಮ್ ಕೊಡೋಕ್ಕಾಗೋದಿಲ್ಲ. ಬಟ್ ಆದರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಪ್ರಾಬ್ಲಮ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಏನು ಪ್ರಾಬ್ಲಮ್ ಆಗೋದಿಲ್ಲ. ಥರ್ಡ್ ಪಾರ್ಟಿ ಅದರ್ಸ್ ಕದೆ ಆಟೋಮೆಟಿಕ್ಕಾಗಿ ರಿಮೂವ್ ಆಗುತ್ತೆ. ಸ್ವಲ್ಪ ಹೊತ್ತು ಬರ್ತಾರೆ ನಿಮ್ಮ ಲೈಫಲ್ಲಿ ಎಂಟ್ರಿ ಆಗ್ತಾರೆ, ಮತ್ತು ಅದಷ್ಟು ಕದೆ ಆಟೋಮೆಟಿಕ್ಕಾಗಿ ರಿಮೂವ್ ಆಗಿಬಿಡುತ್ತೆ ಅಷ್ಟೇ. ಸೊ ಇದು ಆಗಿತ್ತು ಇವತ್ತಿನ ಟ್ಯಾರೋ ಟ್ರೇಡಿಂಗ್. ಸೊ ನಿಮ್ಮ ಲೈಫಿಗೆ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡಿ ಅಷ್ಟೇ. ಸೊ ಇದೆಲ್ಲ ಫ್ಯೂಚರಲ್ಲಿ ನಡೆಯುವಂಥ ಇನ್ಸಿಡೆಂಟ್ಸು. ಸೊ ಇದನ್ನು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ. ನಿಮ್ಮ ಲೈಫಿಗೆ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ.